ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ಶೇರ್ ಮಾಡ್ತೀನಿ. ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿರೋದು ಮಸಾಲ ಕಿಚಡಿ ಮಾಡ್ತಾಯಿದ್ದೀನಿ. ಇದರ ರೆಸಿಪಿ ಸಪ್ರೇಟಾಗಿ ನಾನು ಹಾಕಿದ್ದೆ. ಸರಿ, ಇವತ್ತು ವಿಡಿಯೋ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೀನ್ಸು ಕ್ಯಾರೆಟ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ವೀಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ಉದ್ದುದಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ, ಒಂದು 2ರಿಂದ 3. ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈರುಳ್ಳಿ ಟೊಮೊಟೊ ತೊಗೊಳ್ಳೋದು. 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಬರೀ ಕಿಚಡಿ ತಿಂದು ಬೋರ್ ಆಗಿದ್ರೆ ಈ ಥರ ಮಸಾಲ ಕಿಚಡಿ ಮಾಡಿ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಹೆಲ್ದಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಕಟ್ ಮಾಡ್ಕೊಂಡು ಹಾಗೆ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಬೇಳೆ ಬೇಕಲ್ವಾ, ಹಾಗಾಗಿ ನಾನು ಬೇಳೆ ತೊಗೊತಾ ಇದ್ದೀನಿ. ಹೆಸ್ರು ಬೇಳೆ ಹಾಕ್ತಾಯಿದ್ದೀನಿ. ಮಸಾಲೆ ಕಿಚಡಿಗೆ ಅಂದರೆ ಸ್ವಲ್ಪ ಹೆಸ್ರು ಬೇಳೆ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ಬೇಳೆ ಬೇಡ, ಮಸಾಲೆ ಕಿಚಡಿಗೆ ಹೆಸ್ರು ಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹೆಸ್ರು ಬೇಳೆ ಸ್ವಲ್ಪ ಜಾಸ್ತಿ ಇರಲಿ, ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಹಾಗಾಗಿ ನಾನು ಹೆಸ್ರುಬೇಳೆನ ಹುರ್ಕೊಂಡು ಅದಕ್ಕೆ ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಒಂದು 3/4 ಗ್ಲಾಸು ಬೇಳೆ ಅಂತ ಅಂದರೆ 1 ಗ್ಲಾಸ್ ಅಕ್ಕಿ ಹಾಕಬೇಕು. 2 ಸಮ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದೇ ಸಮ ಆಗುತ್ತೆ. ಸ್ವಲ್ಪ ಅನ್ನ ಜಾಸ್ತಿ ಇರಲಿ ಅಂಥೇಳಿ 1 ಪಾವು ನಾನು ಅಕ್ಕಿ ಹಾಕಿದ್ದೀನಿ. ಹೆಸ್ರುಬೇಳೆ ಕಮ್ಮಿ ಹಾಕಿದ್ದೀನಿ, ಅಕ್ಕಿ ಜಾಸ್ತಿ ಹಾಕಿ ನೋಡಿ. ಅದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕಲ್ವ, ಹಾಗಾಗಿ ನೀರು ಹಾಕಿ ಸ್ವಲ್ಪ ನೆನೆಸಿಟ್ಕೊತಾ ಇದ್ದೀನಿ. ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಈ ಥರ ಮಾಡೋದ್ರಿಂದ ಬರೀ ಮೆಣಸು ಜೀರಿಗೆ ಹಾಕಿ ಮಾಡೋ ಕಿಚಡಿಗೂ ಈ ಕಿಚಡಿಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದ್ದಂಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಸಿಡಿಬೇಕು. ಒಗ್ಗರಣೆಯಲ್ಲಿ ಇವೆಲ್ಲ ಸಿಡಿದಾಗಲೇ ಚೆನ್ನಾಗಿರೋದು ಒಗ್ಗರಣೆ. ಹಸಿಮೆಣ್ಸಿನ್ಕಾಯಿ 2 ಕಟ್ ಮಾಡಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಮಿಕ್ಕಿರೋ ಅನ್ನದಲ್ಲಿ ಮಸಾಲೆ ಕಿಚಡಿ ಮಾಡಿದೆ. ಇವತ್ತು ನಾನು ಹೆಸರುಬೇಳೆ ಹಾಕಿ 2 ಸೇರಿಸಿ ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಬೇಳೆ ಐಟಮು ಅಂತಂದರೆ ಸ್ವಲ್ಪ ಹಿಂಗೆ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ, ಒಂದು 2 ಟೊಮೊಟೊ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಂಗೆ ಸ್ವಲ್ಪ ಟೊಮೊಟೊದಿರೋ ನೀರಿನ ಅಂಶ ಬಿಡಬೇಕು. ಅಷ್ಟರಲ್ಲಿ ನಾನು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಬೇಕು ಅಂತಂದರೆ ಆಲೂಗಡ್ಡೆ ಕೂಡ ಹಾಕೋಬೋದು, ಬಟಾಣಿ ಕೂಡ ಹಾಕೋಬೋದು. ನಾನಿವತ್ತು ಬರೀ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು 3 ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬಟಾಣಿ ಇರಲಿಲ್ಲ, ಹಾಗಾಗಿ ಬಟಾಣಿನ ಸ್ಕಿಪ್ ಮಾಡಿದ್ದೀನಿ. ಬಟಾಣಿ ಇತ್ತು ಅಂತ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಅದು ಕೂಡ. ಇದೆಲ್ಲ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ. ಖಾರದ ಪುಡಿ ಖಾರಕ್ಕೆ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಯಾಕಂದರೆ ಮಸಾಲ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಗರಂ ಮಸಾಲ ಹಾಕಬೇಕಾಗುತ್ತೆ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಡಬೇಕು ಸೈಡಲ್ಲಿ. ಇಲ್ಲಿ ನೋಡಿ, ನಾನು ಹೆಸರುಬೇಳೆ ಅಕ್ಕಿನ ನಾನು ನೀರು ಹಾಕಿ ತೊಳೆದಿಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಬೇರೆ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಟಂಥ ಅಕ್ಕಿ ಹೆಸರುಬೇಳೆನ ಹಾಕ್ಕೊಂಡು ಕುಕ್ಕರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಇದಕ್ಕೆ ನೀರು ಜಾಸ್ತಿ ಇರಬೇಕು. ಕಿಚಡಿ ಅಂತ ಬಂದಾಗ ಸ್ವಲ್ಪ ಮೆತ್ತಗಿರಬೇಕು, ಅಗ್ಲಗ್ಲಾಗಿ ಇರಬಾರ್ದು. ಹಾಗಾಗಿ ಬಿಸಿನೀರು ಹಾಕ್ತಾಯಿದ್ದೀನಿ. ಯಾವುದೇ ಒಂದು ಈ ಥರ ಐಟಮ್ಗಾದ್ರೂ ತಣ್ಣೀರು ಹಾಕ್ಬೇಡಿ, ಬಿಸಿನೀರು ಹಾಕೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಖಾರ ಕಮ್ಮಿ ಇತ್ತು ಅಂದರೆ ಬೇಕಾದ್ರೆ ಹಾಕ್ಕೋಬೋದು, ಉಪ್ಪು ಕಮ್ಮಿ ಇತ್ತು ಅಂತ ಅಂದರೂ ಕೂಡ ಹಾಕ್ಕೋಬೋದು. ಉಪ್ಪು ಖಾರ ಜಾಸ್ತಿ ಆದರೆ ಮತ್ತು ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನೋಡಿ ಹಾಕ್ಕೋಬೇಕಾಗುತ್ತೆ. ಈಗಂತೂ ಮಾವಿನ ಹಣ್ಣು ಸೀಸನ್ ಅಲ್ವಾ, ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆಲ್ಲ ಮಾವಿನ ಹಣ್ಣು ಬೇಕೇ ಬೇಕು. ನಾನು ಕಿಚಡಿ ಮಾಡ್ತಾಯಿದ್ನಲ್ಲ, ಸರಿ ಮೊಸರು ಬಜ್ಜಿ ಏನು ಬೇಡ ಅಂತೇಳಿ ಮಾವಿನ ಹಣ್ಣನ್ನ ಕಟ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಕುಕ್ಕರಲ್ಲಿ ವಿಷಲ್ ಕೂಡ ಬಂತು, ತಣ್ಣಗಾಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಮಸಾಲ ಕಿಚಡಿ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಾಗಿತ್ತು. ಈ ಥರ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಮಾಡೋದ್ರಿಂದ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ಲಾಗುತ್ತೆ, ಯಾಕಂದರೆ ಬೇಳೆ ತರಕಾರಿಯಲ್ಲಿ ಹಾಕಿರ್ತೀವಲ್ವ, ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ಲಾಗುತ್ತೆ, ಬೇಗ ಹಸಿವು ಆಗೋದಿಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟು ಮಸಾಲ ಕಿಚಡಿ. ಸೈಡಲ್ಲಿ ಮಾವಿನ ಹಣ್ಣು ಸೀಸನು ಅಂತ ಬಂದಾಗ ಎಲ್ಲರ ಮನೇಲೂ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ಯಾರಿಗಿಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಫೇವ್ರೆಟ್ಟು ಮಾವಿನ ಹಣ್ಣು.
ಬೆಳಗಿನ ಬ್ರೇಕ್ಫಾಸ್ಟ್ ನೋಡಿ ಮಸಾಲ ಕಿಚಡಿ ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಈಗ ಮಧ್ಯಾಹ್ನಕ್ಕೆ ಸೊಪ್ಪು ತಂದಿದ್ದೆ ಊರಿಂದ, ತುಂಬಾ ಚೆನ್ನಾಗಿತ್ತು ಸೊಪ್ಪು. ಹಾಗಾಗಿ ನಾನು ಇವತ್ತು ಮೊಸೊಪ್ಪು ಮಾಡ್ತಾಯಿದ್ದೀನಿ. ಹಳ್ಳೀಲಿ ಯಾವ ರೀತಿ ಮಾಡ್ತಾರೋ ಆ ಥರನೇ ಮಾಡ್ತಾಯಿದ್ದೀನಿ. ನೀಟಾಗಿ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕಿದ್ದೀನಿ. ಒಂದೇ ಸೊಪ್ಪು ಹಾಕಿಲ್ಲ, 2 ಥರ ಸೊಪ್ಪು ಹಾಕಿದ್ದೀನಿ. ಇಲ್ಲಿ ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಟೊಮೊಟೊ ಹಾಕ್ತಾಯಿದ್ದೀನಿ. ಸಣ್ಣ ಆಗಿರೋದ್ರಿಂದ ಒಂದು 6ರಿಂದ 7 ಹಾಕಿದ್ದೀನಿ. ಕುಕ್ಕರ್ಗೆ ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಬೇಕು ಖಾರಕ್ಕೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತಲ್ವ, ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೋಡಿ ಸೊಪ್ಪನ್ನೆಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಬರೀ ಒಂದು ಸೊಪ್ಪಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಅಂತ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ. ಈಗ ಮಸೊಪ್ಪು ಸಾರಿಗೆ ಬೇಳೆ ಬೇಕಲ್ವ, ಬೇಳೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. 1 ಇಲ್ಲ 2 ಥರ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ, ಸ್ವಲ್ಪ ತೊಗರಿಬೇಳೆ ಹಾಕ್ತೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿಟ್ಕೊಂಡಿದ್ದಲ್ಲಿ ಕುಕ್ಕರ್ಗೆ ಬೇಳೆನ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಹಾಕ್ಕೊಂಡು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕಾಗುತ್ತೆ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿ ಇಟ್ಕೊಂಡಂಥ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಹಳ್ಳಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಬದನೆಕಾಯಿ ಕೂಡ ಹಾಕಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕಿದ್ದೀನಿ. ಯಾವುದೇ ರೀತಿ ರುಬ್ಬಕ್ಕೆ ಹಾಕಿಲ್ಲ ನಾನು. ಇದಕ್ಕೆ ಬೇಯಿಸ್ಬೇಕಾದ್ರೆ ಬದನೆಕಾಯಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಹಳ್ಳಿಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಬಂದಿತ್ತು. ಇಲ್ಲಿ ಬಿಳಿ ಬದನೆಕಾಯಿ ಇತ್ತು, 2 ಹಾಕ್ಕೊಂಡಿದ್ದೀನಿ. ಬೀಜ ಇಲ್ಲ ಅಂತಂದರೆ ಎಳೆದಾಗಿದ್ದರೆ ಒಂದು 3 ಹಾಕ್ಕೊಳ್ಳಿ. ಸ್ವಲ್ಪ ಬಲ್ತಿತ್ತು ಅಂತೇಳಿ ನಾನು 2 ಹಾಕ್ಕೊಂಡೆ. ತುಂಬಾ ಚೆನ್ನಾಗಾಗಿತ್ತು. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಬರೀ ಪಾಲಕ್ ಸೊಪ್ಪು, ಬರೀ ಸಬ್ಸಿಗೆ ಸೊಪ್ಪಲ್ಲಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಬದನೆಕಾಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು 4ರಿಂದ 5 ವಿಷಲು, ಇನ್ನೊಂದು 6 ವಿಷಲ್ ಕೂಡ ಹಾಕ್ಸ್ಕೊಬೋದು. ಸೊಪ್ಪು ಚೆನ್ನಾಗಿ ಬೆಂದೋಗುತ್ತೆ. ನಾನು ಅನ್ನನೂ ಮಾಡಿಕೊಂಡೆ. ಅಷ್ಟರಲ್ಲಿ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಯಿತು. ಪಟ ಅಂತ ಅಲ್ಲಿಂದ ಕೆಲಸ ಅಲ್ಲಲ್ಲೇ ಮಾಡಿಕೊಂಡ್ರೆ ಜಾಸ್ತಿ ಕೆಲಸ ಇರೋದಿಲ್ಲ. ಊರಿಗೆ ಹೋಗಿದ್ವಲ್ಲ, ಈಗಂತೂ ನೇರಳೆಹಣ್ಣು ಸೀಸನ್ ಅಲ್ವಾ, ನೇರಳೆಹಣ್ಣನ್ನು ಕಿತ್ಕೊಬಂದಿದ್ದು. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕಲರ್ ಕಮ್ಮಿ ಇತ್ತು, ಆದರೂ ಸಾಫ್ಟಾಗಿತ್ತು. ತಿನ್ಬೇಕಾದ್ರೆ ತುಂಬ ಚೆನ್ನಾಗಾಗಿತ್ತು. ಹಂಗೆ ಇಟ್ಟಿದ್ನೆಲ್ಲ ಸ್ವಲ್ಪ ಹಾಳಾಗಿತ್ತು ಅಂತೇಳಿ ಚೆನ್ನಾಗಿಲ್ದಿರೋದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡೆ. ನೋಡಿ ಅಷ್ಟರಲ್ಲಿ ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ಒಂದು 5ರಿಂದ 6 ವಿಷಲ್ ಹಾಕ್ಸ್ಕೊಂಡ್ರೆ ಹಿಂಗೆ ಕೈಯಲ್ಲೇ ಮಸ್ತ್ ಬಿಡ್ಬೋದು. ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಬೇಕಾಗುತ್ತೆ. ನಾನು ಮಿಕ್ಸಿಗೆ ಹಾಕೋದಿಲ್ಲ, ಕೈಯಲ್ಲೇ ಚೆನ್ನಾಗಿ ಮಸ್ತ್ ಬಿಡ್ತೀನಿ. ಅದನ್ನೆಲ್ಲ ನೀರನ್ನೆಲ್ಲ ಸೋರಾಗಿ ಇಟ್ಕೊಂಡಿದ್ದೀನಲ್ಲ ನೋಡಿ, ಬೇಳೆ ಮತ್ತು ಅದು ಸಪ್ರೇಟ್ ಮಾಡಿಕೊಂಡು ಕೈಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಾನು ಅದೇ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಬೇಕಲ್ವ, ಇದೇ ಪಾತ್ರೆಗೆ ಹಾಕೋಣ ಅಂತೇಳಿ ಕುಕ್ಕರ್ ನೋಡಿ ಎಷ್ಟೊಂದು ಸಾಂಬಾರಾಗಿತ್ತು ಅಂತಂದರೆ ಸೊಪ್ಪು ಬಿಸಾಕೋಕ್ಕೆ ಮನಸ್ಸು ಬರೋದಿಲ್ಲ. ಈ ಥರ ಸೊಪ್ಪು ಸಿಕ್ಕಿದಾಗ 1-2 ದಿವಸ ಆರಾಮಾಗಿ ತಿನ್ಬೋದು ನಾವು. ಹಾಗಾಗಿ ನಾನು ಸೊಪ್ಪು ಸಾರು ಬಸ್ಸಾರನ್ನ ಸ್ವಲ್ಪ ಜಾಸ್ತಿ ಮಾಡಿಟ್ಕೊತೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ, ಜೀರಿಗೆ ಇದೆಲ್ಲ ಸೊಪ್ಪು ಸಾರಿಗೆ ಒಗ್ಗರಣೆ ಹಾಕ್ತಾ ಇರೋದು. ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು. ಇದಕ್ಕೆ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕೋದ್ರಿಂದ ಅಡುಗೆಗೆ ಒಂದು ರುಚಿ ಮತ್ತು ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ. ಒಗ್ಗರಣೆಲ್ಲ ರೆಡಿ ಆಯಿತು. ನಾವು ಮಸ್ತ್ ಇಟ್ಕೊಂಡಂಥ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ತಾಯಿದ್ದೀನಿ. ಈ ಕಡೆ ಅನ್ನ ಕೂಡ ಆಯ್ತೈತೆ. ಒಂದೇ ಸಲ ಎಲ್ಲ ಕೆಲಸ ಮಾಡಿಕೊಂಡ್ರೆ ಅಡುಗೆ ಮನೆಯಿಂದ ಆಚೆ ಬರೋದಿಲ್ಲ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಅಡುಗೆ ಮನೆಯಲ್ಲೇ ಕೆಲಸ ನಮಗೆ ಆಗೋಗುತ್ತೆ ಹೆಣ್ಮಕ್ಳಿಗೆ. ನೋಡಿ ತುಂಬಾ ಚೆನ್ನಾಗಾಗಿತ್ತು ಸೊಪ್ಪು ಸಾರು. ನೀವು ಒಂದು ಸಲ ಟ್ರೈ ಮಾಡಿ. ಈ ಕಡೆ ಅನ್ನ ಕೂಡ ರೆಡಿ ಆಗ್ತೈತೆ. ಮಧ್ಯಾಹ್ನ ಊಟಕ್ಕೆ ಮುದ್ದೆ ಬೇರೆ ಮಾಡಬೇಕಲ್ವ, ಹಾಗಾಗಿ ಸರಿ ಮುದ್ದೆ ಎಲ್ಲ ಮಾಡ್ಕೊಬಿಡೋಣ ಅಂಥೇಳಿ ಪಟ ಅಂತ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊತಾ ಇದ್ದೀನಿ. ನೋಡಿ ಮುದ್ದೆ ಕೂಡ ಮಾಡಾಯಿತು. ಮೊಸೊಪ್ಪು ಸಾರಿಗೆ ಮುದ್ದೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಮುದ್ದೆ ಇರಲೇಬೇಕು. ಫೈನಲಾಗಿ ನಾನು ಮಧ್ಯಾಹ್ನ ಊಟ ಸೊಪ್ಪು ಸಾರು, ಮುದ್ದೆ, ಅನ್ನ ತುಂಬಾ ಚೆನ್ನಾಗಾಗಿತ್ತು. ನಾನು ಹೇಗೆ ಮಾಡಿದ್ದೀನಿ, ಹೇಗೆ ಮನೇಲಿ ಕೆಲಸ ಎಲ್ಲ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಮುದ್ದೆ ನೋಡಿ ಮುದ್ದೆ ಕಟ್ತಾಯಿದ್ದೀನಿ. ಆ ಕಡೆ ನನ್ನ ಮಗ ಶಾರ್ಟ್ಸ್ ಮಾಡ್ತಾಯಿದ್ದಾನೆ. ಮುದ್ದೆ ಮಧ್ಯಾಹ್ನದ ಹೊತ್ತು ಒಂದೇ ಟೈಮೇ ನಾವು ತಿನ್ನೋದು, ಜಾಸ್ತಿ ಬೆಳಗ್ಗೆ ಸಂಜೆ ತಿನ್ನೋದಿಲ್ಲ. ಒಂದು ಟೈಮ್ ಮಾತ್ರ ಮಧ್ಯಾಹ್ನ ಮಾಡ್ತೀನಿ, ಇಲ್ಲಾಂದರೆ ಸಂಜೆ ಮಾಡ್ತೀನಿ. ಆವಾಗ ಸೊಪ್ಪು ಸಾರಾಗಲಿ ಬಸ್ಸಾರಾಗಲಿ ಬೇಳೆ ಸಾರಿಗೆ ಒಂದು ಟೈಮ್ ಮುದ್ದೆ ಇರಲೇಬೇಕು. ಆರೋಗ್ಯಕ್ಕೆ ಒಳ್ಳೇದಲ್ವ ಮುದ್ದೆ. ನೋಡಿ ಕಲರ್ಫುಲ್ ಆದಂಥ ಸೊಪ್ಪು ಸಾರು ಮುದ್ದೆ ರೆಡಿ ಆಯಿತು. ನೀವು ಬನ್ನಿ ನಮ್ಮ ಮನೆಗೆ ಊಟಕ್ಕೆ. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಉಪ್ಪಿನಕಾಯಿ, ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಮತ್ತು ಸ್ಯಾಲೆಡ್, ಸೌತೆಕಾಯಿ, ಮೂಲಂಗಿ
ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಸಿಂಪಲ್ಲಾಗಿರೋ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ ನೋಡಿ ಸಪೋರ್ಟ್ ಮಾಡ್ತೀರಂತ ಭಾವಿಸಿದ್ದೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.